Hi everybody, Namaste. Welcome to Vibes of Nammanaadu ಚಾನಲ್. ಭಾಳಷ್ಟು ಜನ ಮೆಸೇಜ್ ಮಾಡಿದರು, ಭಾಳಷ್ಟು ಜನ ನಂಗೆ ಪರಿಚಯ ಇರೋರು ರೀಚ್ ಔಟ್ ಮಾಡಿದರು. ಫ್ರೆಷರ್ಸ್ಗೆ ಏನಾದರೂ ಸ್ವಲ್ಪ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿ, ನೀವು ಸಾಫ್ಟ್ ಸ್ಕಿಲ್ಸ್ ಅಂತ ಮೆನ್ಷನ್ ಮಾಡಿದ್ದೀರಾ ಬಟ್ ಡೀಟೇಲ್ ಏನೂ ಇಲ್ಲ ಅಂತ. ಸೊ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸಾಫ್ಟ್ ಸ್ಕಿಲ್ಸ್ ಅಂತಂದರೆ ಅದರಲ್ಲಿ ಹಲವಾರು ವೆರೈಟೀಸ್ ಇದೆ. ಅದರಲ್ಲಿ ಮೊದಲನೇದು ಬಂದು ಕಮ್ಯುನಿಕೇಷನ್, ಸೆಕೆಂಡ್ ಒನ್ ಬಂದು ಟೀಮ್ ವರ್ಕ್ ಆ್ಯಂಡ್ ಕೊಲಾಬೊರೇಷನ್ ಅಂತಾರೆ. ದೆನ್ ಥರ್ಡ್ ಒನ್ ಬಂದು ನಿಮ್ಮದು ಏನಂತಾರೆ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು. ಆ್ಯಂಡ್ ಫೋರ್ತ್ ಒನ್ ಬಂದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್. ಈ ಥರ ಭಾಳಷ್ಟು ಥಿಂಗ್ಸ್ ಇದೆ. ಅದರಲ್ಲಿ ನಾನು ನಿಮಗೆ ಕಮ್ಯುನಿಕೇಷನ್ ಬಗ್ಗೆ ಮೊದಲನೇದಾಗಿ ಹೇಳ್ತೀನಿ. ಕಮ್ಯುನಿಕೇಷನ್ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಟಾಕಿಂಗ್, ಅಂದರೆ ನೀವು ಮಾತಾಡೋದ್ರದ್ದು ಬಗ್ಗೆ ಮಾತ್ರ ಅಲ್ಲ, ಇಟ್ ಈಸ್ ಆಲ್ಸೋ ಅಬೌಟ್ ಲಿಸ್ನಿಂಗ್. ಅಂದರೆ ಈಗ ಎದುರುಗಡೆ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಎಷ್ಟು ಚೆನ್ನಾಗಿ ಕೇಳ್ಕೊತೀರಾ, ಅದಕ್ಕೆ ಎಷ್ಟು ಚೆನ್ನಾಗಿ ನೀವು ರೆಸ್ಪಾಂಡ್ ಮಾಡ್ತೀರಾ, ಎರಡೂ ಇಸ್ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಓಕೆ, ಇಟ್ಸ್ ಆಲ್ ಅಬೌಟ್ ಗುಡ್ ಲಿಸ್ನಿಂಗ್ ಆಸ್ ವೆಲ್ ಆಸ್ ಗುಡ್ ಪ್ರೆಸೆಂಟೇಷನ್. ನಾವು ಮಾತಾಡೋದು ಮಾತ್ರ ಅಲ್ಲ, ಈವನ್ ರಿಟರ್ನ್ ಕಮ್ಯುನಿಕೇಷನ್, ಒಂದು ಮೇಲ್ ಬರೆಯೋದಿರ್ಬೋದು ಅಥವಾ ಒಂದು ಮೆಸೇಜ್ ಬರೆಯೋದಿರ್ಬೋದು, ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಅದೂ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತಂದರೆ, ಲಿಸ್ನಿಂಗ್ ಬಂದು ನೀವು ಇಂಗ್ಲೀಷ್ ಹಾಡುಗಳನ್ನ ಕೇಳ್ಬೋದು ಅಥವಾ ಬೇರೆ ಇಂಗ್ಲೀಷ್ ಮೂವೀಸ್ ನೋಡ್ಬೋದು. ದೋಸ್ ಆರ್ ಆಲ್ ಪಾರ್ಟ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್. ಇನ್ನು ಮಾತಾಡೋದು ಅಂತ ಬಂದರೆ ಹೇಗೆ ಕಲಿಬೋದು ಅಂತಂದರೆ, ಟ್ರೆಡಿಷನಲ್ ಮೆಥಡ್ ಅಂದರೆ ಮಿರರ್ ಮುಂದೆ ಮಾತಾಡೋದು. ಅದು ಸ್ವಲ್ಪ ಓಲ್ಡ್ ಮೆಥಡ್ ಅಂತ ಅನ್ನಿಸ್ಬೋದು, ಬಟ್ ಡೆಫಿನೆಟ್ ಆಗಿ ಇವತ್ತಿಗೂ ವರ್ಕ್ ಆಗುತ್ತೆ. ಓಕೆ, ಮಿರರ್ ಮುಂದೆ ಮಾತಾಡೋದು ಅಂತಂದರೆ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಕೇಳುತ್ತೆ, ನೀವು ಹೇಗೆ ಮಾತಾಡ್ತಾ ಇದ್ದೀರಾ, ಹೇಗೆ ಕಾಣ್ತಾ ಇದ್ದೀರಾ ಅಂತಲೂ ನಿಮಗೆ ಕಾಣ್ತಿರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಅಸೆಸ್ಮೆಂಟ್. ಅದು ಒಂದು. ಇನ್ನು ಎರಡನೇದು ಬಂದು ಯು ಕ್ಯಾನ್ ಯುಟಿಲೈಸ್ ಜೆನೆಐ. ಜೆನೆಐ ಅಂದರೆ ನಿಮಗೆ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಜೆಮಿನಿ ಇದೆ ಅಥವಾ ಐಫೋನ್ಗಳಲ್ಲಿ ಸಿರಿ ಇದೆ. ಅವೆಲ್ಲ ಕಾನ್ವರ್ಸೇಷನ್ಸ್ ಮಾಡ್ತವೆ. ಯು ಕ್ಯಾನ್ ಲಿಟ್ರಲಿ ಹ್ಯಾವ್ ಕಾನ್ವರ್ಸೇಷನ್. ಅದರಲ್ಲಿ ನೀವು ಅದು ಹೇಗೆ ಮಾತಾಡುತ್ತೆ ಅಂತ ಕಲಿತಾ ನೀವು ಸಹ ಇಂಪ್ರೂವ್ ಆಗ್ಬೋದು. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನು. ಅದು ಬಂದು ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ. ಇನ್ನು ಎರಡನೇದು ಬಂದು ಟೀಮ್ ವರ್ಕ್ ಆ್ಯಂಡ್ ಕೊಲಾಬೊರೇಷನ್ ಅಂತ ಹೇಳಿದೆ. ಟೀಮ್ ವರ್ಕ್ ಅಂತಂದರೆ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ IT ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಯಾವುದೂ ಇಂಡಿವಿಜುವಲ್ ಆಗಿ ಮಾಡೋವಂಥದ್ದಿಲ್ಲ. ಇಂಡಿವಿಜುವಲ್ ಆಗಿ ಪ್ರಾಬಬ್ಲಿ ನೀವು ಒಂದು ಸಣ್ಣ ಬಿಟ್ ಆಫ್ ಕೋಡ್ ಬಗ್ಗೆ ವರ್ಕ್ ಮಾಡ್ತಿರ್ತೀರಾ ಅಥವಾ ಸ್ಮಾಲ್ ಪೀಸ್ ಆಫ್ ಫೀಚರ್ ವರ್ಕ್ ಮಾಡ್ತಾ ಇರ್ತೀರಾ. ಬಟ್ ಆ ಥರ ನಿಮ್ಮ ಥರನೇ ಅದೇ ಫೀಚರ್ ಮೇಲೆ ವರ್ಕ್ ಮಾಡ್ತಿರೋರು ಅಥವಾ ಅದರ ಪ್ಯಾರಲಲ್ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿರೋರು 4-5 ಜನ ಇರ್ತಾರೆ. ಅದೆಲ್ಲದನ್ನು ಇಂಟಿಗ್ರೇಟ್ ಮಾಡಿ ಒಂದು ಫೀಚರ್ ಆಗುತ್ತೆ. ಆ ಥರದ್ದು ಒಂದು 4-5 ಫೀಚರ್ ಸೇರಿ ಒಂದು ಮಾಡ್ಯೂಲ್ ಆಗುತ್ತೆ. ಆ ಥರದ್ದು ಒಂದಷ್ಟು ಮಾಡ್ಯೂಲ್ಸ್ ಸೇರಿ ಒಂದು ಪ್ರೋಗ್ರಾಮ್ ಆಗುತ್ತೆ ಅಥವಾ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಆಗುತ್ತೆ. ಸೊ ನೀವೇನು ವರ್ಕ್ ಮಾಡ್ತಾ ಇರ್ತೀರೋ ಅದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಜೊತೆಲಿ ವರ್ಕ್ ಮಾಡ್ತಾರೋ ಅಷ್ಟೂ ಜನ ಟೀಮ್ ಮೆಂಬರ್ಸ್ಗೆ ಗೊತ್ತಿರಬೇಕು. ಆಯ್ತಾ? ಅಂದರೆ ನೀವು ಯಾವ ಒಂದು ಕೋಡಿಂಗ್ ಪ್ರಾಕ್ಟೀಸಸ್ ಯೂಸ್ ಮಾಡ್ತೀರಾ ಅದೇ ಇಡೀ ಟೀಮನ್ನು ಯೂಸ್ ಮಾಡ್ತಿರ್ಬೇಕು. ವಿಚ್ ಇಸ್ ಲಿಟ್ರಲಿ ಅವರೆಲ್ಲ ಏನು ಯೂಸ್ ಮಾಡ್ತಾರೆ ಅದನ್ನೇ ನೀವು ಮಾಡ್ತಿರ್ಬೇಕು. ಆ್ಯಂಡ್ ಆ ಕೊಲಾಬ್ರೇಷನ್ ಇರಬೇಕು. ಒಬ್ರು ಏನು ಮಾಡ್ತಾ ಇದ್ದೀರಾ ಅಂತ ಇನ್ನೊಬ್ರಿಗೆ ಗೊತ್ತಿರಬೇಕು. ಆ್ಯಂಡ್ ಅಕಸ್ಮಾತ್ ನಿಮಗೇನಾದರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ರೆ ನಿಮ್ಮ ಕೊಲೀಗ್ ಹೆಲ್ಪ್ ಮಾಡೋಂಗಿರಬೇಕು. ಅದನ್ನು ಟೀಮ್ ವರ್ಕ್ ಆ್ಯಂಡ್ ಕೊಲಾಬ್ರೇಷನ್ ಅಂತಾರೆ. ಅದಕ್ಕೆ ವೇರಿಯಸ್ ಟೂಲ್ಸ್ ಇರುತ್ತೆ ಇಂಟರ್ನಲ್ಲಿ. ಆ ಟೂಲ್ಸ್ ಎಲ್ಲ ಬಿಟ್ಟು ಅದು ಒಂದು ಕಮ್ಯುನಿಕೇಷನ್ ಆಗಲಿ ಅಥವಾ ಒಂದು ಅರ್ಥ ಮಾಡ್ಕೊಳ್ಳೋದಾಗಲಿ, ದಟ್ ಈಸ್ ಯುವರ್ ಸ್ಕಿಲ್. ಅದನ್ನು ನೀವೇ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಹೇಗೆ ನೀವು ಆ್ಯಸ್ ಅ ಫ್ರೆಷರ್, ನಿಮಗೆ ಇದುವರೆಗೂ ಏನು ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ, ಬಟ್ ಆ್ಯಸ್ ಅ ಫ್ರೆಷರ್ ನಿಮ್ಮನ್ನ ಟೀಮ್ ವರ್ಕ್ ಬಗ್ಗೆ ಕೊಲಾಬ್ರೇಷನ್ ಬಗ್ಗೆ ಕ್ವೆಶನ್ ಮಾಡಿದ್ರೆ ಏನು ಹೇಳೋದಪ್ಪ ಅಂತಂದರೆ ತಲೆನೇ ಕೆಡಿಸ್ಕೋಬಾರ್ದು. ಸಿಂಪಲ್ ಆಗಿ ಎಕ್ಸಾಂಪಲ್, ನೀವೊಂದು ಆಟ ಆಡ್ತಾ ಇರ್ತೀರಾ, ಮೋಸ್ಟ್ ಆಫ್ ಯು ಕ್ರಿಕೆಟ್ ಆಡ್ತಾ ಇರ್ತೀರಾ. ಅದು ಈಸ್ ಅ ಸ್ಕಿಲ್. ಲೈಕ್ ಅಗೇನ್ ಕ್ರಿಕೆಟಲ್ಲಿ ಆಲ್ ಅಬೌಟ್ ಟೀಮ್ ಗೇಮ್ ಅಲ್ವಾ? ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಐ ವಾಸ್ ಅ ಕ್ರಿಕೆಟರ್ ಆ್ಯಂಡ್ ಐ ನೋ ಹೌ ಟೀಮ್ ವರ್ಕ್ಸ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಹೌ ಯು ಕಾಂಕರ್ ದ್ಯಾಟ್ ಕ್ವೆಶನ್. ಟೀಮ್ ವರ್ಕ್ ಬಗ್ಗೆ ಕೇಳಿದ್ರೆ ಇದನ್ನು ಸಿಂಪಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅಥವಾ ನೀವು ಒಂದು ಪ್ರಾಜೆಕ್ಟ್ ಮಾಡಿದ್ರಿ, 4 ಜನ ಸೇರಿ ಪ್ರಾಜೆಕ್ಟ್ ಮಾಡಿದ್ರಿ, ಆ ಟೀಮಲ್ಲಿ ನೀವು ಹೇಗೆ ಕೊಲಾಬ್ರೇಟ್ ಮಾಡಿದ್ರಿ ಅದನ್ನು ಹೇಳಿದ್ರು ದಟ್ ಕಾಂಕರ್ಸ್ ಯುವರ್ ಟೀಮ್ ವರ್ಕ್ ಆ್ಯಂಡ್ ಕೊಲಾಬ್ರೇಷನ್ ಇದು ಸ್ಕಿಲ್. ಓಕೆ, ಇನ್ನು ಮೂರನೇದು ಬಂದು ಯುವರ್ ಅನಾಲಿಟಿಕಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇದು ಅಷ್ಟೇ. ನಿಮಗೆ ಚಿಕ್ಕವರಿದ್ದಾಗ ಸಾಮಾನ್ಯವಾಗಿ ನಾವು ಆಟ ಆಡ್ತಾ ಇರ್ತೀವಿ. ಒಗಟು ಹೇಳೋದು, ಆ ಒಗಟನ್ನು ಬಿಡಿಸೋದು, ಆ ಒಗಟನ್ನು ಹೇಗೆ ಅರ್ಥ ಮಾಡ್ಕೋತಾ ಇದ್ರಿ ಅದೆಲ್ಲದೂ ಈಸ್ ಪಾರ್ಟ್ ಆಫ್ ಯುವರ್ ಅನಾಲಿಟಿಕಲ್ ಥಿಂಕಿಂಗ್. ಇದನ್ನು ನೀವು IT ಗೆ ಯೂಸ್ ಮಾಡ್ಕೋಬೇಕು ಅಂತಂದರೆ
ದೆರ್ ಆರ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಲೈಕ್ ಲೀಡ್ ಕೋಡ್ ಇರ್ಬೋದು, ಹ್ಯಾಕರ್ ರ್ಯಾಂಕ್ ಇರ್ಬೋದು, ಕೋಡ್ ಶೆಫ್ ಇರ್ಬೋದು. ಈ ಥರದವು ಬಹಳಷ್ಟು ಒಂದು ವೆಬ್ಸೈಟ್ಸ್ಗಳಿದ್ದಾವೆ ವೇರ್ ದೇ ವಿಲ್ ಗಿವ್ ರಿಯಲ್ ಟೈಮ್ ಕ್ವೆಶನ್ಸ್, ಪ್ರೋಗ್ರಾಮಿಂಗ್ ರಿಲೇಟೆಡ್ ಕ್ವೆಶನ್ಸ್. ಅದರಲ್ಲಿ ನೀವು ಅದರಲ್ಲಿ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಪ್ರಾಪರಾಗಿ ಬಿಡಿಸ್ಕೊಂಡು ಒಂದು ಟೆಕ್ನಿಕಲ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ದಟ್ ಈಸ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್. ಅದನ್ನು ಅದಕ್ಕೆ ತಕ್ಕನಾಗಿ ಕೋಡ್ ಬರೆಯೋದು ಈಸ್ ಎ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ಸ್, ಅದು ಟೆಕ್ನಿಕಲ್ ಸ್ಕಿಲ್ಸ್. ಬಟ್ ಆ ಪ್ರಾಬ್ಲಮ್ನ ನೀವು ಸ್ಟ್ರಕ್ಚರ್ ಮಾಡಿಕೊಂಡು ಬಿಡಿಸ್ಕೊಂಡು ಬರ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದನ್ನು ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆ್ಯಕ್ಚುಲಿ ಯಾರೂ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ನೀನು ಏನು ಒಟ್ಟು ಬಿಡಿಸಿದ್ಯಾ ಅಂತ ಯಾರೂ ಕೇಳೋದಿಲ್ಲ. ಬಟ್ ನಿಮ್ದೊಂದು ಪ್ರೊಫೈಲ್ ಇರುತ್ತೆ. ಈಗ ಹ್ಯಾಕರ್ ರ್ಯಾಂಕಲ್ಲಿ ನಿಮ್ದೊಂದು ಪ್ರೊಫೈಲ್ ಮಾಡ್ಕೊಂಡ್ರಿ, ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ ಅಂತಂದ್ರೆ ಆ ಪ್ರೊಫೈಲ್ನ ತೋರಿಸಿದ್ರೆ ಆಯಿತು, ನೋಡಪ್ಪ ಇಷ್ಟು ಪ್ರಾಬ್ಲಮ್ ಇದೆ, ಇಷ್ಟು ಪ್ರಾಬ್ಲಮಿಗೆ ನಾನು ಈ ಥರ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ. ಇಟ್ ಮೈಟ್ ನಾಟ್ ಬಿ 100% ಸ್ಕೋರ್, ಬಟ್ ನೀವು ಅದರಲ್ಲಿ ಟ್ರೈ ಮಾಡಿದ್ದೀರಾ ಅನ್ನೋದು ಕೌಂಟ್ ಆಗುತ್ತೆ. ಸೊ ದಟ್ ಇಸ್ ಯುವರ್ ಪ್ಲಸ್. ಓಕೆ, ಇನ್ನು ನೆಕ್ಸ್ಟ್ ಸ್ಕಿಲ್ ಬಂದು ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಒಂದು ಪರ್ಟಿಕ್ಯುಲರ್ ಗಿವನ್ ಸೆಟ್ ಆಫ್ ಟೈಮ್, ಎಲ್ರಿಗೂ 24 hours ಇರುತ್ತೆ. ಅದರಲ್ಲಿ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ದಿನ ಹೇಗೆ ಯೂಸ್ ಮಾಡ್ತೀರಾ ಅಂತ ಕೇಳೋದಿಲ್ಲ, ಬಿಕಾಸ್ ನೀವು ಫ್ರೆಷರ್ಸ್ ಇರ್ತೀರಾ. ಪ್ರಾಬಬ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಕೇಳ್ತಾರೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸಲ್ಲಿ, ಅಥವಾ ಒಂದು ಪ್ರೋಗ್ರಾಮ್ ಬರೆಯೋದಕ್ಕೆ ಎಷ್ಟು ತಗೋತೀರಾ, ಆರ್ಕಿಟೆಕ್ಚರ್ ಮಾಡೋದಕ್ಕೆ ಎಷ್ಟು ತಗೋತೀರಾ ಅಂತೆಲ್ಲ ಕೇಳ್ತಾರೆ. ದಟ್ ಈಸ್ ಡಿಫ್ರೆಂಟ್. ಫ್ರೆಷರ್ಸಿಗೆ ಏನು ಕೇಳ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗೆ ಪ್ರಯಾರಿಟೈಸ್ ಮಾಡ್ತೀರಾ ನಿಮ್ಮ ಟೈಮ್ನ. ಅವಾಗ ನೀವು ಹೇಳಬೇಕಾಗಿರೋದು ವೆರಿ ಸಿಂಪಲ್. ನನ್ನ ಒಂದು ಲಿಸ್ಟಲ್ಲಿ ಏನು ಕೆಲಸ ಇದೆ ಆ ಲಿಸ್ಟಲ್ಲಿ ಇಂಪ್ಯಾಕ್ಟ್ ಯಾವುದು ಜಾಸ್ತಿ ಇರುತ್ತೆ ಅದನ್ನು P1 ಅಂತ ಮಾಡ್ಕೋತೀನಿ, ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಇರೋದು P2. ಆ ಥರ ಪ್ರಯಾರಿಟೈಸ್ ಮಾಡಿಕೊಂಡು ನಾನು ಟಿಕ್ ಮಾಡ್ತಾ ಹೋಗ್ತೀನಿ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಆನ್ಸರ್ ಯು ಕ್ಯಾನ್ ಡೂ. ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗ್ ಎಜಿಲಿಟಿ ಅಂತಾರೆ. ಅಡ್ಯಾಪ್ಟಬಿಲಿಟಿ ಅಂತಂದರೆ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಡಿಫ್ರೆಂಟ್ ಕಲ್ಚರ್ ಇರುತ್ತೆ. ಆ ಒಂದು ಡಿಫ್ರೆಂಟ್ ಕಲ್ಚರ್ಗೆ ಅಡಾಪ್ಟ್ ಆಗೋದು ಈಸ್ ಮೊದಲನೇದು. ಲರ್ನಿಂಗ್ ಎಜಿಲಿಟಿನ ಅಡಾಪ್ಟಬಿಲಿಟಿ ಜೊತೆ ಯಾಕೆ ಹೇಳ್ತೀವಿ ಅಂತಂದರೆ, ಲರ್ನಿಂಗ್ ಎಜಿಲಿಟಿ ಇಸ್ ನಥಿಂಗ್ ಬಟ್ ಟೆಕ್ನಾಲಜಿ ಸ್ಪೇಸ್ ರೆಗ್ಯುಲರ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಈಗ ನಾವು ಕಾಲೇಜಿಂದ ಬಂದಾಗ ಸ್ಟಾರ್ಟಿಂಗಲ್ಲಿ ನಮಗೆ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂದರೆ HTML CSS ಇತ್ತು, ಅದೇ ಮೇಜರು. ದೆನ್ ಸ್ಲೋಲಿ ಜಾವಾ ಸ್ಕ್ರಿಪ್ಟ್ ಬಂತು. ದೆನ್ ಜಾವಾ ಸ್ಕ್ರಿಪ್ಟ್ ಬೇಸ್ ಮೇಲೇ ಬಹಳಷ್ಟು ಲೈಬ್ರರೀಸ್ ಬಂತು. AngularJS ಇರ್ಬೋದು, ಆ್ಯಂಗುಲರಲ್ಲಿ 1, 2, 3, 4 ಅಂತ ವರ್ಷನ್ 18, 20, 23ವರೆಗೂ ಇದೆ. ಆಮೇಲೆ React.js ಬಂತು. ದೆನ್ JS ಅಲ್ಲೇನೆ Node.js ಬಂತು ಫಾರ್ ಬ್ಯಾಕ್ ಎಂಡ್. ಈ ಥರ ಬಹಳಷ್ಟು ಟೆಕ್ನಾಲಜಿ ಇವಾಲ್ವ್ ಆಗ್ತಾನೆ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಕೀ ಇಂಪಾರ್ಟೆಂಟ್ ಏನು ನೀವು ನೋಟ್ ಮಾಡ್ಕೋಬೇಕು ಅಂತಂದರೆ, ಯಾವುದು ಲೇಟೆಸ್ಟ್ ಟ್ರೆಂಡಿಂಗ್ ಟೆಕ್ನಾಲಜಿ ಇದೆ ಅದ್ರ ಬಗ್ಗೆ ಯು ಕ್ಯಾನ್ ಲರ್ನ್ ಎಲ್ಲಿ, ಯೂಟ್ಯೂಬ್ ಆರ್ ವೇರಿಯಸ್ ಅದರ್ ಪ್ಲಾಟ್ಫಾರ್ಮ್ಸ್. ಗೀಕ್ಸ್ ಫಾರ್ ಗೀಕ್ಸ್ ಇರ್ಬೋದು, ಅಥವಾ ಅಗೈನ್ ಹ್ಯಾಕರ್ ರ್ಯಾಂಕ್, ಹ್ಯಾಕರ್ ಸ್ಟ್ಯಾಕ್ ಓವರ್ಫ್ಲೋ ಇರ್ಬೋದು, ಗಿಟ್ಹಬ್ ಇರ್ಬೋದು. ಅಲ್ಲೆಲ್ಲ ನಿಮ್ದು ಒಂದು ಪ್ರೊಫೈಲ್ ಇದ್ದರೆ ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಯಾವುದು ಟ್ರೆಂಡಿಂಗ್ ಟೆಕ್ನಾಲಜಿ ಇದೆ, ಯಾವ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಬೆಸ್ಟ್ ಯೂಸ್ ಆಗುತ್ತೆ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದಷ್ಟು ಒಳ್ಳೆಯದು. ಅಂದರೆ ಅದ್ರ ಬಗ್ಗೆ ಡೀಪ್ ಡೈವ್ ಮಾಡಿ ನಿಮ್ಗೆ ಅದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸಿನ್ಸ್ ಯು ಆರ್ ಫ್ರೆಷರ್ಸ್, ಅದ್ರ ಬಗ್ಗೆ ನಾಲೆಜ್ ಇದ್ರೆ ಸಾಕು. ಅಟ್ಲೀಸ್ಟ್ ಅಲ್ಲಿ ಒಂದು ಪ್ರೊಫೈಲ್ ಇದೆ ಅಂತ ನಿಮಗೆ ತೋರಿಸ್ಕೊಳ್ಳೋಕಿದ್ರೆ ದಟ್ ವಿಲ್ ಬಿ ಅ ಹ್ಯೂಜ್ ಪ್ಲಸ್ ಫಾರ್ ಯು. ಓಕೆ, ಇನ್ನು ಲರ್ನಿಂಗ್ ಎಜಿಲಿಟಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಗೈನ್ ಟೆಕ್ನಾಲಜಿ ಇವತ್ತಿದ್ದು ನಾಳೆ ಇರೋದಿಲ್ಲ, ಹಾಗಾಗಿ ನೀವು ಅಪ್ಡೇಟ್ ಆದಷ್ಟು ಒಳ್ಳೆಯದು. ಸೊ ಇದು ಬಂದು ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಏನು ಹೇಳಬೇಕಿತ್ತು ಹೇಳಿದ್ದೀನಿ. ಇನ್ನು ಡೀಟೇಲ್ ಆಗಿ 1 by 1 ಮಾಡ್ಬೋದು, ಬಟ್ ಅದನ್ನು ನಿಧಾನಕ್ಕೆ ಮಾಡೋಣ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನಾನು ಏನೇನು ವೆಬ್ಸೈಟ್ಸ್ ಹೇಳಿದ್ದೀನಿ, ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್, ಹ್ಯಾಕರ್ ಅರ್ತ್, ಗಿಟ್ಹಬ್ ಅಥವಾ ಯೂಟ್ಯೂಬ್ ಚಾನಲ್ಸ್, ನಿಮಗೆ ಅಬಂಡೆಂಟ್ ಆಗಿ ಸಿಗುತ್ತೆ ನಾಲೆಜ್. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಕಮ್ಯುನಿಕೇಷನ್ಗೆ ಜೆಮಿನೈ ಅಥವಾ ನಿಮ್ಮ ಸಿರಿ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಒನ್ ಆಫ್ ದ ಟಾಪ್ ಸ್ಕಿಲ್ಸ್ ಇಸ್ ಜೆನೆ ನಿಮ್ಗೆ ಯೂಸ್ ಮಾಡೋಕ್ಕೆ ಬರುತ್ತಾ ಅನ್ನೋದನ್ನು ಕೇಳಬಹುದು. ಸೊ ಇದನ್ನು ನೀವು ಹೇಳಿ, ಕಮ್ಯುನಿಕೇಷನ್ಗೋಸ್ಕರ ನಾನು ಜೆಮಿನೈ ಯೂಸ್ ಮಾಡಿದ್ದೆ, ಅದ್ರ ಜೊತೆ ಕಾನ್ವರ್ಸೇಷನ್ಸ್ ಮಾಡ್ತಾ ಇದ್ದೆ, ಆ್ಯಂಡ್ ದಟ್ಸ್ ಹೌ ಐ ಇಂಪ್ರೂವ್ಡ್ ಮೈ ಕಾನ್ವರ್ಸೇಷನ್ಸ್ ಆರ್ ಕಮ್ಯುನಿಕೇಷನ್ ಅಂತಂದರೆ ದಟ್ ಈಸ್ ಅ ಬಿಗ್ ಪ್ಲಸ್. ಬಿಕಾಸ್ ನಿಮಗೆ ರೈಟಿಂಗಿಗೆ ಯು ಕ್ಯಾನ್ ಆಲ್ವೇಸ್ ಪುಟ್ ಅ ಕೋಡ್. ನಿಮ್ಮ ಸೆಂಟೆನ್ಸ್ ತಪ್ಪಿದ್ರೂ ChatGPTಯಲ್ಲೋ ಜೆಮಿನಿಯಲ್ಲೋ ಹಾಕಿ ಇದನ್ನು ಕರೆಕ್ಟ್ ಮಾಡಿಕೊಡು ಅಂದರೆ ಕರೆಕ್ಟ್ ಮಾಡಿ ಕೊಟ್ಬಿಡುತ್ತೆ. ನೀವು ಅದನ್ನು ಮೇಲಿಗೆ ಹಾಕ್ಬೋದು, ಅಥವಾ ಒಂದು ಮೇಲೇ ಬರ್ಕೊಡು ಅಂದರೂ ಬರ್ಕೊಡುತ್ತೆ. ದಟ್ ಈಸ್ ಆಲ್ ದೇರ್. ಬಟ್ ನಿಮ್ಮ ಮಾತನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ದಿಸ್ ಇಸ್ ದ ಓನ್ಲಿ ವೇ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ದಟ್ ವಿಲ್ ಬಿ ಅ ಡಬಲ್ ಅಡ್ವಾಂಟೇಜ್. ಎಸ್ ಎಸ್ ಜೆನೆಯನ್ನು ಯೂಸ್ ಮಾಡಿದ್ದೀನಿ ಅಂತ. ಸೊ ಹೀಗೆ ಯೂಸ್ ಮಾಡ್ತಾ ಇರಿ ಆ್ಯಂಡ್ ಕಲಿತಾ ಇರಿ. ನಾನು ಆದಷ್ಟು ಹೇಳ್ತಾ ಇರ್ತೀನಿ. ಬಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ಸ್ ಆ್ಯಂಡ್ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಇರ್ತೀವಿ. ನಾಟ್ ಜಸ್ಟ್ ಅಬೌಟ್ ಸ್ಕಿಲ್ಸ್
ನಾಟ್ ಜಸ್ಟ್ ಅಬೌಟ್ ಇಂಡಸ್ಟ್ರಿ. ನಿಮಗೆ ಇಫ್ ಯು ಸಿ ನಮ್ಮದು ವೇರಿಯಸ್ ಬೇರೆ ಬೇರೆ ಎಲ್ಲ ನಮ್ಮ 3 ಜನದ ಎಕ್ಸ್ಪರ್ಟೀಸ್ನ ತರ್ತಾ ಇದ್ದೀವಿ. ಕುಕಿಂಗ್, ನಮ್ಮ ತಾಯಿಯವ್ರದ್ದು ಕುಕಿಂಗ್ ಇರ್ಬೋದು, ನನ್ನ ವೈಫ್ದು ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಆ್ಯಂಡ್ ದೆನ್ ಸಮ್ ಫನ್ನಿ ಕಂಟೆಂಟ್ಸ್ ದಟ್ ವಿ ಗೆಟ್ ಅಲಾಂಗ್, ಆ್ಯಂಡ್ ನನ್ನ ಬರವಣಿಗೆ ಇರ್ಬೋದು, ಪ್ರತಿಯೊಂದನ್ನು ತರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.